ಬೆಳಗಾಗ ಹೋಗಿದ್ ಹೆಣ್ಮಕ್ಳು ಸಂಜೆ ಆದ್ರೂ ಮನೆಗೆ ಬರ್ಲಿಲ್ಲ. ಮದುವೆ ಬೇರೆ ಆಗಿಲ್ಲ, ಏನ್ ಮಾಡ್ಕೊಂಡು ಬರ್ತಾರೋ ಗೋವಿಂದ. ಜಜ್ಜನಿಕರ ಜನ ಅಮ್ಮ ಅಣ್ಣ, ನಾವ್ 1 ಪೇಪರ್ ಕೊಟ್ಟಿದ್ವಿ, ಇವ್ರು 2 ಪೇಪರ್ ತಂದಿದಾರಲ್ಲ. ನಿನ್ ಮಕ್ಳಲ್ವಾ, ಅವ್ರದ್ದು ಸೇರ್ಸ್ ಬರ್ಸ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಎಲ್ಲಿ ಕೊಡು. ಮೊಸಳೆ ಮುಂಗ್ಸಿ ಮುಳ್ಳಂದಿಗಳ, ಕತ್ತೆ ಕೋತಿಕ ಮಂಗಿಗಳ, ಕಾಗೆ ಗೂಗೆ ಚಿಂಪಾಂಜಿಗಳ, ಹೆಗ್ಗಣ ಹುಚ್ಚು ನಾಯಿಗಳ, ಬಯಲಿಗಿಳುವೆ ನಿಮ್ಮ ಬೋಸಗಳ, ಮುರಿದು ಬಿಡುವೆ ನಿಮ್ಮ ಮೂಳೆಗಳ. ಇದ್ರಲ್ಲಿ ಬರ್ದಿದೆ ಕಣಮ್ಮ. ಅದು ಆ ಪತ್ರ ನೋಡೋಣ. ಸ್ಥನಿಕ ಸ್ಥಪಿಪ ಸ್ಥಗಿರೋ ಸ್ಥಕುರುವದನಿ ಓನ್ನದಯಿ. ಅಣ್ಣ, ಇದು ಯಾವ ಭಾಷೆ ಅಣ್ಣ? ಶಕುನಿ ಮಾವ, ಇದು ಹಿಂದೂ ಮುಂದಿನ ಭಾಷೆ. ನೀವು ಹಿಂದಿನಿಂದ ಮುಂದಕ್ಕೆ ಓದ್ಕೊಂಡ್ ಬನ್ನಿ. ಓದಣ್ಣ. ಇಷ್ಟೇ ತಾನೇ? ಇದನ್ನ ಓದಿದವರು ಕುಷ್ಠ ರೋಗಿಷ್ಟ ಪಾಪಿಷ್ಟ. ಹಲೋ ಅತ್ತೆ, ಅದು ನಕಲಿ ಪತ್ರ, ಅದಕ್ಕೆ ನಿಮಗೆ ಕೊಟ್ಟ ಆ ರೀತಿ ಉತ್ತರ. ಅಸಲಿ ಪತ್ರ ಈ ಮನೇಲೇ ಇದೆ. ಈ ಮನೇಲೇ ಇದೆಯಾ? ಹೌದು. ಬ್ಯಾಂಕ್ ಲಾಕರ್ನೇ ದೊರಡೆ ಮಾಡ್ತೀರಾ ಈ ಕಾಲದಲ್ಲಿ. ಈ ಸೇಫ್ಟಿ ಲಾಕರ್ ಎಲ್ಲಿ ಸೇಫ್ ಇರಲ್ವ ಅಂತ ಡೌಟ್ ಬಂದು ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಪ್ಪ? ಅತ್ತೆ, ಸ್ವಲ್ಪ ಮೇಲೆದ್ದೇಳಿ. ಯಾಕಪ್ಪ? ಸ್ವಲ್ಪ ಮೇಲೆದ್ದೇಳಿ. ಜರುಗು ಜರುಗು. ಇಲ್ಲಿದೆ. ಅಯ್ಯ ನರಕಾಸುರ, ಚೇಳೆ ನರ್ ಕಚ್ತೇನೋ? ಇಲ್ಲ ಕಣ ಬಾ, ಮೊದ್ಲೇ ಗೊತ್ತಾಗಿದ್ರೆ ನಾನೇ ಹೊಡೆದ್ಬಿಡ್ತಾ ಇದ್ದೆ ಪತ್ರ. ಹೊಡಿತ್ಯಾ ಒಂದ್ ಅಂಡೆ ಉಪ್ಪಿಟ್ನ. ಅತ್ತೆ, ನಿಮ್ಗೊಂದು ಶುಭ ವಾರ್ತೆ. ಏನ ಪತ್ರ ಕೊಡ್ತೀಯಪ್ಪ? ಇಲ್ಲ, ನನ್ನ ಫ್ರೆಂಡ್ಸ್ UB ಗ್ರೂಪ್ ನನಗೆ ಹೆಲ್ಪ್ ಮಾಡಿದ್ರು ಅಂತ ಎಷ್ಟ್ ದಿನ ಅವ್ರ ಗೆಸ್ಟ್ ಹೌಸ್ನ ಇದ್ಕೊಂಡು ಅವ್ರು ತೊಂದರೆ ಕೊಡ್ಲಿ, ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಗಿದ್ರು ಈ ಆಸ್ತಿ ನಂದು, ಈ ಮನೆನೂ ನಂದು. ಅದಕ್ಕೋಸ್ಕರ ಅಲ್ಲಿ ಆ ಕ್ಯಾಂಪ್ನ ಕ್ಲೋಸ್ ಮಾಡಿ ಇಲ್ಲಿ ಪರ್ಮನೆಂಟ್ ಟೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನಾನು ಇತ್ಕೊಂಡೆ ನಿಮ್ಮನ್ನೆಲ್ಲ ಹೇಗೆ ಆಟಾಡ್ಸ್ಬೇಕೋ ಹಾಗೆ ಆಟಾಡ್ಸ್ತೀನಿ. ರಾಮ ಭೀಮಾ, ನೋಡಿ, ಇಷ್ಟು ದಿವಸ ನೀವೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ನಿಮ್ಗೊಂದು ಹೊರಡೆ ಕೊಡ್ತೀನಿ. ಕರ್ನಾಟಕದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಆದ್ರೆ ಯಾಕೆ ಏನಂತ ಕಾರಣ ಕೇಳಬೇಡಿ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಆದ್ರೆ ಪ್ರತಿ ತಿಂಗಳು ನಿಮ್ಮ ಮನೆ ಸಂಬಳ ಹೋಗ್ತಾ ಇರುತ್ತೆ. ತಗೊಳ್ಳಿ, ಈ 5,000 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಶಿವು, ಇವ್ರನ್ನೆಲ್ಲ ಕಳಿಸ್ಬಿಡ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ಮಾಡೋರು? ಅಜ್ಜಿ, ದಂಡ ಪಿಟ್ಗಳ ತರ ತಿನ್ಕೊಂಡು ಬೇಸ್ ಬಡ್ಗವಿಯಲ್ಲ, ಅವು ಮಾಡ್ತಾವೆ ಬಿಡಿ. ನಮ್ಮ ಅನ್ನಪೂರ್ಣ ಏನ್ ಕೆಲಸ ಮಾಡೋದು? ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕು, ಊಟ ಬಡಿಸ್ಬೇಕು, ತಿನ್ ಪಾತ್ರೆಗಳನ್ನ ತೊಳಿಬೇಕು, ಬೆಳಿಗ್ಗೆ ಎದ್ದು ಮನೆನ ಗೂಡಿಸಿ ರಂಗೋಲಿ ಬಿಡ್ಬೇಕು, ಎಲ್ರಿಗೂ ಬೆಡ್ ಕಾಫಿ ಕೊಡ್ಬೇಕು. ಏನು? ನಾನು ನಾನು ಈ ಕೆಲಸ ಎಲ್ಲ ಮಾಡ್ಬೇಕಾ? ಗೋವಿಂದ, ಹೂ ಮಾರಿದ ಊರಲ್ಲಿ ಕಟ್ಟಿಗೆ ಮಾರಬಾರ್ದಂತೆ. 28 ಹಳ್ಳಿಗೂ ಮಹಾರಾಣಿಯಾಗಿ ಮೆರೆದಿದ್ದೀಯ ನೀನು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಜಜ್ಜಿನಿ ಕಜ್ಜನೋರೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನೇ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಜೆರಾಕ್ಸ್ ಪ್ರಿಂಟ್. ಇವತ್ತಿಂದ ನೀನು ಏನ್ ಗೊತ್ತಾ ಡ್ಯೂಟಿ? ಈ ಮನೆನ ಒಳ್ಳೆ 5 ಸ್ಟಾರ್ ಹೋಟೆಲ್ ತರ ನೋಡ್ಕೋಬೇಕು. ಓಕೆ? ಏನು? ನಾನೇನ್ ರೂಮ್ ಬಾಯ? ಇಲ್ಲ, ರೂಮ್ ಗರ್ಲ್. ನೋ, ನೆವರ್. ನಾನು ಈ ಕೆಲಸ ಮಾಡೋದಿಲ್ಲ. ಅಯ್ಯೋ ನರಕಾಸುರ, ರಜಾ ಮುಗಿಯೋವರೆಗೂ ತಾನೇ ಹ್ಞೂ ಅಂತ ಒಪ್ಕೋ. ಇಲ್ಲ ಅಂದ್ರೆ ಇದೇ ಕೆಲಸ ಪರ್ಮನೆಂಟ್ ಆಗೋಗ್ಬಿಡುತ್ತೆ. ಸಿಂಗಾಪುರ್ ಸೆಂಟ್ರಲ್ ಕಾಲೇಜ್ ಬಂಕ್. ಇವತ್ತಿಂದ ನಿನಗೆ ಏನ್ ಗೊತ್ತಾ ಡ್ಯೂಟಿ? ಏನು? ದನದ ಕೊಟ್ಟಿಗೆಗೆ ಹೋಗಿ ಸಗಣಿ ಎತ್ತಿ ಬೆರಣಿ ತಟ್ಟಿ ಅದು ಒಣಗಿದ್ಮೇಲೆ ಅದರಿಂದ ನೀ ಬಿಸಿಲು ಕಾಯಿಸ್ಬೇಕು. ಹತ್ತೇರಿ ಜಂಪರ್ ಮೇ ಬಂಪರ್. ತೆಗಿಯ ನನ್ನ ಹಳೆಷ್ಟಿನ ಎಷ್ಟೆಷ್ಟು ವರ್ಷ ಯಾವ್ಯಾವ ಜೈಲ್ ಇದೆ ಅಂತ ಹೇಳ. ಹೆಣ್ಮಕ್ಳ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ಮಪ್ಪನ ಡ್ಯೂಟಿ ಏನ್ ಗೊತ್ತಾ? ಏನು? ಬಾತ್ರೂಮ್ ಲೆಟ್ರನ್ನ ಕ್ಲೀನ್ ಮಾಡೋದು. ತಂದೆ ವಾಸಿ ಕೇಳ್ತೀನಿ. ಅಜಯ್, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ CID ಕೆಲಸ ನೀನ್ ಮಾಡ್ಬೇಕು. ಅದು ನಿನ್ ಡ್ಯೂಟಿ. ಆಯ್ತಪ್ಪ. ಎಲ್ರಿಗೂ ಕೆಲಸ ಹೇಳ್ದೆ, ನನ್ಗೆ ಹೇಳಿಲ್ಲ. ನಾನ್ ಫುಲ್ ನೋಡ್ಕೊಳ್ಳೋದೇ ನಿನ್ ಡ್ಯೂಟಿ ಡಾರ್ಲಿಂಗ್. ಅಯ್ಯೋ, ಹೋಗ ಮಾವ. ಬಂದೆ 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 ಬಂದೆ. ಇವತ್ತಿಂದ ತಿಳ್ಕೊಳ್ಳಿ, ಮನೆ ಕೆಲ್ಸನ ದೇವ್ರ ಕೆಲ್ಸ ಅಂತ ತಿಳ್ಕೊಂಡು ನಿಯತ್ತಾಗಿ ಮಾಡ್ಬೇಕು. ಇಲ್ದೆ ಹೋದ್ರೆ ಸಂಸಾರ ಸಮೇತರಾಗಿ ಡೊಂಕ್ ರೋಡ್ ನಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ. ಸಾಕ್ ಎದಳು. ನೋಡಿ ಅತ್ತೆ, ಆ ಗೆಟಪ್ಗೆ ಇದು ಸೂಟ್ ಆಗಲ್ಲ. ಈ ಗೆಟಪ್ಗೆ ಸೂಟ್ ಆಗುತ್ತೆ. ಇದು ಯಾರು ಬರೆದ ಕತೆ?
ಕಂಬಳಿ ನೇಯೋದ್ ಕಲಿಸ್ತಾ ಇದ್ರು, ರಾಟೆ ತಿರುಗಿಸೋದ್ ಕಲಿಸ್ತಾ ಇದ್ರು, ಹಾರ್ಮೋನಿಯಂ ಬಾರ್ಸೋದ್ ಕಲಿಸ್ತಾ ಇದ್ರು. ಈ ಅಪ್ಪ ಬೋಳಿ ಮಗ ಮದ್ವೆ ಮಾಡ್ತೀನಿ ಅಂತ ನನ್ನ ಇಲ್ಲಿ ಕರ್ಕೊಂಡ್ಬಂದು ಬೆಣ್ಣಿ ತಟ್ಟೋದನ್ನ ಕಲಿಸ್ತಾ ಇದ್ದಾನೆ. ಲೋಪರ್ ನನ್ ಮಗ, ತೊಟ್ಟಿ ನನ್ ಮಗ. ಯಾರು ಲೋಪರ್ ನನ್ ಮಗ? ನೀನೆಲ್ಲ ಬಿಡು, ನನ್ ಪಕ್ಕದಲ್ಲಿರೋನು. ಈಗ ಊಟ ಮಾಡ್ಕೊಂಬಂದ. ಒದ್ದೆ ಅಂದ್ರೆ ನೆತ್ತಿಗೆ ಉಡ್ಬೇಕು ನನ್ನ ಮಗನೇ. ಈಗ ತಾನೇ ಕಕ್ಸ ತೊಳೆದು ಶಿವ ಅಂತ ಬರ್ತಾ ಇದ್ದೀನಿ, ಊಟ ಮಾಡ್ಕೊಂಡ್ ಬಂದ ಪಿತಾಜಿ ಅಂತ ಕೇಳ್ತಾ ಇದ್ಯಾ? ಪಿತಾಜಿ, ಕಟ್ಟದಲ್ಲಿರೋ ಮಗನ್ಗೆ ಸಹಾಯ ಮಾಡದೇ ಇರೋನು ಒಬ್ಬ ಅಪ್ಪನ. ಅಪ್ಪೋ, ಅದು ಒಂದ್ ಜನ್ಮನ. ಅನ್ನಪೂರ್ಣ, ದ್ರಾಕ್ಷಿ ತಿಂತೀಯಾ? ಅನ್ನಪೂರ್ಣ, ಹೇಗಿದ್ದವಳು ಹೇಗಾಗೋಬಿಟ್ಟಿಯೇ? ಅಮ್ಮ, ನನಗೆ ಈ ಕೆಲಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ? ಪದೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿಯೇ, ಹೇಗಿದ್ದವಳು ಹೇಗಾದಿ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ನೋಡು. ನಿನ್ನ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ. ಗಂಟೆ ಎಂಟಾಯ್ತು, ಇನ್ನು ಒರೆಸ್ತಾನೆ ಇದೆಯಲ್ಲೇ. ನಾನು ಯಾವಾಗ ಪೂಜೆ ಮಾಡೋದು? ಬೇಗ ಒರೆಸ್ತಾನೆ. ಏನೇ ಒರೆಸ್ತೀಯಾ? ಮುಖ ನೋಡು, ಮುಖ ಹೋಗೆ. ಏನ್ ಮುಸುಡಿ ತಿರುಗಿಸ್ತೀಯಾ? 8 ಗಂಟೆ ಆದ್ರೂ ಇಲ್ಲೇ ಸಾರಿಸ್ತಾ ಇದ್ಯಾ? ಏನತ್ತೆ, ನೀವಾದ್ರೂ ಹೇಳ್ಬಾರ್ದಾ? ನಾನ್ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಲ್ಲ. ಪೂರ್ತಿ ಹೇಳ್ತೀನಿ ಕೇಳಿ. ಏಯ್, ದೇವ್ರ ಮನೆಗೆ ಹೋಗುವಾಗ ನೀನ್ ಈ ಮುಸುಡಿ ನೋಡಿದ್ರೆ ಒಳಗಿರೋ ದೇವ್ರು ಓಡ್ ಹೋಗ್ತಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಶಟಲ್ ಬ್ಯಾಟು, ಶಟಲ್ ಕಾಕು, ಆದ್ರೆ ನೆಟ್ಟೆ ಇಲ್ವಲ್ಲ. ಏನ್ ಮಾಡೋದು? ಮಲ ಸ್ವಲ್ಪ ನೀನ್ ದಾವಣಿ ಕೊಡ್ತೀಯಾ? ನೀನ್ ಕೇಳಿದ್ಮೇಲೆ ಏನ್ ಬೇಕಾದ್ರೂ ಕೊಡ್ತೀವಿ, ತಗೋ. ಸದ್ಯಕ್ಕೆ ಸಾಕು. ಅಜಯ್, ಬಂದೆ. ಇಡಿ ಅದು. ಪಾಯಿಂಟ್ ಪಾಯಿಂಟ್ ನನ್ಗೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮೈ ಮೇಲೆ ದಾವಣಿನೇ ಇಲ್ದೆ ಏನ್ ಆಟನೋ ಇದು. ನಾಚಿಕೆ ಇಲ್ಲ, ನಾಚಿಕೆ ಇಲ್ಲ. ಏಯ್, ಕಣ್ ಕಾಣಿಸಲ್ವಾ? ಏನು? ಕೆಳಗೆ ನೋಡು. ಕಾಕು? ಅದೇ, ತಗೊಂಬಂದ್ ಕೊಡು. ಏಯ್, ತಗೊಂಬಂದ್ ಕೊಡೆ. ಇಡೋ ಇಲ್ಲಿ. ಏಯ್, ಬಾಯ್ಲಿ ಒರ್ಸು. ವರ್ಷ ಮತ್ತಿಗೆ ಈ ಸಾರಿ ಉತ್ಸವ ಚೆನ್ನಾಗಿ ಮಾಡ್ಬೇಕಪ್ಪ. ಊರ್ನವರೆಲ್ಲ ಬಂದ್ಬಿಟ್ರೆ ಈಗ ಏನ್ ಮಾಡೋದು? ಹೇಗ್ ಮುಖ ತೋರ್ಸೋದು? ಏನಮ್ಮ, ಸಾವುಕಾರ ಅನ್ನಪೂರ್ಣೇಶ್ವರಿ ಅವ್ರ ಮನೇಲಿ ಇದಾರಾ? ಇದಾರೆ ಇದಾರೆ, ಬನ್ನಿ ಇದರಂತೆ ಹೋಗೋಣ. ಅಳಿಯಂದ್ರೆ, ಅಳಿಯಂದ್ರೆ. ಏನತ್ತೆ, ಬರೀ ಅಳಿಯಂದ್ರೆ ಅಳಿಯಂದ್ರೆ ಅಂತ ರೇಸ್ ಇಸ್ಕೊಂಡ್ ಕೂಗೋದೇ ಆಯ್ತಲ್ಲ. ನಾ ಹೇಳಿದ ಮುಹೂರ್ತದ ವಿಷಯ ಏನಾಯ್ತು? ಪುರೋಹಿತರಿಗೆ ಹೇಳ್ ಕಳ್ಸಿದೀನಿ ಅಳಿಯಂದ್ರೆ, ಇನ್ನೇನ್ ಬಂದ್ಬಿಡ್ತಾರೆ. ನೀವು ಕಾಫಿ ತಗೊಳ್ಳಿ. ಹತ್ತೇರಿ ಜಂಪರ್ ಮೇ ಬಂಪರ್. ನೀವ್ ನನ್ನ ಇಷ್ಟ ನೈಸಾಗಿ ವಿಚಾರಿಸ್ಕೊಳ್ಳೋದ್ ನೋಡಿದ್ರೆ ನನ್ ತಲೆ ಮೇಲೆ ಐಸಿಟ್ಟು ಏನೋ ಗಿಟ್ಸ್ಕೊಳಕ್ ಕಾಣಿಸ್ತಾ ಇದೆಯಲ್ಲ. ಏನಿಲ್ಲ, ಓರಾಕಿಂಗ್ ಬೇಡ. ಏನ್ ವಿಷಯ ಹೇಳಿ? ಸಣ್ಣದೊಂದು ಕೋರಿಕೆ. ಏನದು? ಏನಿಲ್ಲ. ಹಾಗಾದ್ರೆ ಹೋಗಿ. ಅಲ್ಲಲ್ಲ, ಊರ್ ಹಿರಿಯರೆಲ್ಲ ಬಂದಿದ್ದಾರೆ, ರಾಮೋತ್ಸವದ ಬಗ್ಗೆ ಮಾತಾಡ್ಬೇಕು ಅಂತ. ಸರಿ ಸರಿ, ನಾ ಮಾತಾಡ್ತೀನಿ ಬಿಡಿ. ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರ, ನನ್ನ ಹತ್ರ, ನನ್ನ ಹತ್ರ, ನನ್ನ ಹತ್ರ. ಸರಿ, ಹೋಗಿ ಮಾತಾಡಿ. ಅಳಿಯಂದ್ರೆ ಹೋಗಿ, ಅಳಿಯಂದ್ರೆ ಹೋಗಿ ಕೆಲಸದೋಳ್ ಗೆಟಪ್ ಅಲ್ಲಿ ಮಾತಾಡು ಅಂದ್ರೆ ಎದುರುಗಡೆ ನೋಡಿ ನಮಸ್ಕಾರ ಅದು ಈ ಕಡೆ ತಿರುಗಿ ಕಿಸಕ ನಂಗೆ ನಟ್ಬಿಟ್ಟು ಕ್ಯಾಕಸ್ ಬಗ್ಗಕ್ಕೆ ಪೂ ಅಂತ ಉಗ್ದು ಹೋಗ್ಬಿಡ್ತಾರೆ. ನೀನ್ ಇದೆಯಲ್ಲ. ಅದೇನೋ ಸರಿ ಅನ್ನಿ, ನಮ್ ತಂಗಿ ಏನಿದ್ರು ಅಂಥವ್ರ ಎದುರುಗಡೆ ಒಳ್ಳೆ ಮಹಾರಾಣಿ ಗೆಟಪ್ ಅಲ್ಲಿ, ಒಳ್ಳೆ ಮಹಾರಾಣಿ ಗೆಟಪ್ ಅಲ್ಲಿ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ವಜ್ರ ವೈಡೂರಿ ಹಾಕೊಂಡು ಕಾಲ್ಗ ಐ ಹೀಲ್ ಚಪ್ಪಲ್ ಹಾಕೊಂಡು ಸಾಕ್ಷಾತ್ ಸಾಹುಕಾರ ಅನ್ನಪೂರ್ಣೇಶ್ವರಿ ತರ ದರ್ಶನ ಕೊಟ್ರೆ ಚೆನ್ನಾಗಿರುತ್ತೆ. ಆ ಒಡವೆ ವಸ್ತು ಎಲ್ಲ ಬೀರೊಳಗಿದೆ, ಆ ಬೀರು ಬಿಗಿದ ಕೈ ತಮ್ಮ ಹತ್ರ ಇದೆ. ಅದನ್ನ ಒಂದು ಸೆಕೆಂಡ್ ನಮ್ ಕೈ ಕೊಟ್ಬಿಟ್ರೆ ಟಬಕನಿಗೆ ತಗೊಂಡ್ಬಿಟ್ಟು ಟುಬಕನಿಗೆ ವಾಪಸ್ ಕೊಟ್ಬಿಡ್ತೀವಿ. ಹೆಂಗೆ? ಟಪಕನ್ ತಗೊಂಡು ಟುಪಕನ್ ಕೊಡ್ಬಿಡ್ತೀಯ? ಕೀ ಕೊಡ್ಬೇಕಾ ನಿನಗೆ? ಅದು 1 ಸೆಕೆಂಡ್. ಅದನ್ ಕೊಟ್ರೆ ಇಡೀ ಮಾಲ್ ಸಮೇತ
ಬೀರುನೆ ನುಂಗುವಂತ ತಿಮ್ಮಿಂಗ್ಳ ತರ ಕಾಣ್ತಿದ್ಯಾ? ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಅದು ಗ್ಯಾಸು ಅಳಿಯಂದ್ರೆ ಗ್ಯಾಸು. ಗ್ಯಾಸು ಗ್ಯಾಸು. ಸರಿ ಸರಿ ತಗೊಳ್ಳಿ. ಆದ್ರೆ ಒಂದ್ ಕಂಡೀಷನ್. ಏನು? ಬಂದಿರೋ ಹತ್ರ ಬರೀ 3 ಮಾತು ಮಾತಾಡಬೇಕು. Yes. ಅಪ್ಪಿ ತಪ್ಪಿ 4ನೇ ಮಾತು ಬಂತು ಅಲ್ಲಿ ನಾ ಬರ್ಬೇಕಾಗತ್ತೆ. ನನ್ನ ಎಂಟ್ರಿ ಗೊತ್ತಲ್ಲ? ಹಾ, ತಗೊಳ್ಳಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಒಂದ್ ಮಾತಾಗೋಯ್ತು. ಮುಚ್ಚೋ ಬಾಯಿ. ಅಯ್ಯೋ 2 ಮಾತಾಗೋಯ್ತು. ಸಾಯಿಸ್ಬಿಡ್ತೀನಿ. 3ಕ್ಕೆ ಮುಕ್ತಾಯ ಆಗೋಯ್ತು. ಅವ್ರು ಬಂದ್ಬಿಡ್ತದೆ. ಅಮ್ಮ ಅವರೇ, ತಾವು ನಮ್ಮ ರಾಮೋತ್ಸವ ಸಮಿತಿಗೆ ಪ್ರೆಸಿಡೆಂಟ್. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ರಾಮೋತ್ಸವಕ್ಕೆ ಚಂದಾ ವಸೂಲಿ ಮಾಡಿದ್ದೀವಿ. ಈ ಉತ್ಸವಕ್ಕೆ ಒಂದ್ 50,000 ರೂಪಾಯಿ ಖರ್ಚಾಗಬಹುದು. ಈಗ 10,000 ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ಮಿಕ್ಕಿದ ಹಣನ ತಾವೇ ಹಾಕ್ಬಿಟ್ಟು ಉತ್ಸವ ನಡ್ಸ್ಕೊಡ್ಬೇಕು. ಅಮ್ಮನವ್ರು ಏನೂ ಮಾತಾಡ್ತಾ ಇಲ್ಲ. ಕೊಟ್ಟಿದ್ದೆ 3 ಮುಗ್ದೋಯ್ತಲ್ಲ. 3 ಏನ್ 3? ಗಂಟ್ಲು ನೋವಿಗೆ ಅಂತ ಡಾಕ್ಟ್ರು 3 ಮಾತ್ರೆ ಕೊಟ್ಟಿದ್ರು. 3 ಮಾತಿಗೆ 3 ಮಾತ್ರೆ ಮುಗ್ದೋಯ್ತು. 4ನೇ ಮಾತಾಡಬೇಕು ಅಂದ್ರೆ 4ನೇ ಮಾತ್ರೆ ಕೊಡ್ಬೇಕು. ಇವ್ರು ಮಾತಾಡ್ಲಿಲ್ಲ ಅಂತ ನೀವೇನು ಚಿಂತೆ ಮಾಡಬೇಡಿ. ಆ ಹಣನ ನನ್ನ ಕೈಲಿ ಕೊಟ್ಬಿಡಿ. ಕಡಿಮೆ ಬಿದ್ದಿದ್ದನ್ನ ನನ್ನ ಕೈಯಿಂದ ಹಾಕಿ ಈ ಸಾರಿ ರಾಮೋತ್ಸವನ ಬಹಳ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತೀನಿ. ಅಣ್ಣ, ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಬಾಯಿಗೆ ಬಿಗಿಲ್ದೆ ಮಾತಾಡ್ತಿದ್ಯಾ? ನೀನ್ ಏನೋ ನಡ್ಸ್ಕೊಡೋದು ನೋಡಿ. ಬೇಜಾರ್ ಮಾಡ್ಕೋಬೇಡಿ. ಪ್ರತಿ ವರ್ಷದ ಹಾಗೆ ರಾಮೋತ್ಸವದ ಕಾರ್ಯಕ್ರಮನ ನಾನೇ ನಿಂತು ನಡೆಸ್ಕೊಡ್ತೀನಿ. ಅನ್ಪೂರ್ಣ, ನೀನ್ ಜಾಸ್ತಿ ಮಾತಾಡಬಾರ್ದು. ಯಾಕ ಮಾತಾಡ್ಬಾರ್ದು? ಅವ್ನು ಬಂದ. ಏನ್ ಟೋಟಲ್ ಮಾತೆಲ್ಲ ಓವರ್ ಆಗ್ತಾ ಇದೆ? ಅದು ಅದು ಅದಲ್ಲ ಅಳಿಯಂದ್ರೆ ಅವರು. ಅವನು ಇವನೆಲ್ಲ ಬೇಡ, ಒಳಗೋಗಿ. ಅಳಿಯಂದ್ರೆ ಮರ್ಯಾದೆಗೆ ಒಳಗೋಗ್ತಿರೋ ಇಲ್ಲ ಡೊಂಕ್ ರಸ್ತೆಯಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ ಅಂತ ಹೋಗ್ತಿರೋ? ಅಳಿಯಂದ್ರೆ ರಾಮೋತ್ಸವದ ನಾನೇ ಹೌದು. ನಿಮ್ಮಂತವ್ರ ಉತ್ಸವ ಮಾಡೋದಕ್ಕೆ ಬಿಟ್ರೆ ಗುಡಿಯಲ್ಲಿರೋ ದೇವ್ರು ಕೈಗೆ ಸಿಗ್ದಾಗ ಪರಾರಿ ಆಗ್ತಾರೆ. ಅಳಿಯಂದ್ರೆ ಚುಪ್ ಚುಪ್. ಹಿರಿಯರೆ, ನಿಮ್ ಕಮಿಟಿಗೆ ನಮ್ಮ ಅತ್ತಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ. ಹೌದೌದು. ಇವತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಳಿಯಂದ್ರೆ ಹೌದು ಕೇಳಿದ್ರಾ? ಹೌದು ಹೌದು ಕೊಡ್ತಾ ಹೌದು ಹೌದು ಹೌದು. ಆ ಸ್ಥಾನಕ್ಕೆ ನಮ್ಮ ಮಾವನವರಾದ ಮಾವ ದೊಡ್ಡ ಮನೆ ದೇವರಾಯರು ಆ ಸ್ಥಾನ ಅಲಂಕರಿಸಿ ಈ ಉತ್ಸವನ ನಡೆಸ್ಕೊಡ್ತಾರೆ. ಆ ದಗಲ್ ಬಾಜಿ ನನ್ನ ಆಸ್ತಿನ ಕಿತ್ಕೊಂಡ, ನನ್ನ ಸ್ಥಾನನ ಕಿತ್ಕೊಂಡ, 4 ಜನರ ಹತ್ರ ಮಾತಾಡೋ ಸ್ವಾತಂತ್ರ್ಯನ ಕಿತ್ಕೊಂಡ. 100 ಜನರ ಮುಂದೆ ನನ್ಗೆ ಅವಮಾನ ಮಾಡಿದವನು ಅವನ್ ಬದುಕಿರ್ಬಾರ್ದು ಅಣ್ಣ, ಅವ್ನ್ ಬದುಕಿರ್ಬಾರ್ದಣ್ಣ. ಅಯ್ಯೋ, ಡಿಕ್ಕಿ ಮಾಧವರಾವು, MP ಶಂಕರು, ನಾಗಪ್ಪನಿಂದ ಹಿಡಿದು ನೆನ್ನೆ ಮೊನ್ನೆ ಬಂದಿರೋ ಬಚ್ಚಾವಿಲನ್ವರೆಗೂ ಈ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಯ್ತು. ನನ್ ಶತ್ರು ಬದುಕಿರ್ಬಾರ್ದು. ಅವನ್ನ ಚಾಕು ತಗೊಂಡೋಗಿ ಚುಚ್ಬಿಡೋದು, ಇಲ್ಲ ರಿವಲ್ವರ್ ಅಲ್ಲಿ ಶೂಟ್ ಮಾಡ್ಬಿಡೋದು, ಇಲ್ಲ ಬಾಂಬ್ ಕಟ್ಟಿ ಬ್ಲಾಸ್ಟ್ ಮಾಡ್ಬಿಡೋದು, ಅವನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ಬಿಡೋದು. ಅಮ್ಮ, ನಾವು ಬೇರೆಯವ್ರನ್ನ ಸಾಯಿಸೋದು ಬೇಡ, ನಾವು ಜೈಲ್ಗೆ ಹೋಗೋದು ಬೇಡ. ಅಂತದೊಂದು ಹೊಸದೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸುಮ್ನೆ ಎಳಿಬೇಡ. ಅದೇನು ಹೊಸ ಟೆಕ್ನಿಕ್, ಸ್ವಲ್ಪ ಕೊಕ್ಕು. ಹಾಗೂ ರಾಮೋತ್ಸವ ಬರ್ತಾ ಇದೆಯಲ್ಲ, ರಾಬರಸನ ಚೆನ್ನಾಗಿ ಅರ್ದು ಅವನಿಗೆ ಕುಡಿಸ್ಬಿಟ್ರೆ, ಜೊತೆಗೆ ಒಂದು ಅರ್ಧ ಕೆಜಿ ಸ್ವೀಟು ತಿನ್ನಿಸ್ಬಿಟ್ರೆ, ನಿಷಿದ ಅಮಲ್ನಲ್ಲಿ ಹಾಡಿ ಕುಡಿದು ಕುಪ್ಪಳಿಸಿ ಒಂದೇ ಒಂದು ಸೈನ್ ಹಾಕು ಅಂತಂದ್ರೆ 1,000 ಆಗ್ತದೆ. ಬೋಲೋ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಜೈ. ಪಿತಾಜಿ ನನ್ಗೂ ಸ್ವಲ್ಪ ಉಯ್ಯಿ. ನಡಿ, ನಮ್ ಕೆಲಸ ನೋಡೋಣ. ಸಿಕ್ಬಿಡ ಸಾಕ್ತಾನೆ. ಏನ ರಾಮರಸ ಕುಡಿದ್ಬಿಟ್ರೆ ನೀ ಹೇಳಿದ್ಕ ನಾ ಸೈನ್ ಆಗ್ತೀನ? ಏನೋ ಕುಡಿದು ಸುಸ್ತಾಯ್ತಲ್ಲ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ. ಅಷ್ಟ್ ಬೇಗ ಎಲ್ಲೆಲ್ಲ ಕೈಯಾಗಿ ಕೀ ಎತ್ತಕ್ ಮಾಡ್ತೀಯಾ? ಏಯ್ ಅತ್ತೆ, ಈ ವಯಸ್ಸಲ್ಲೂ ಏನ್ ಸ್ಟೆಪ್, ಏನ್ ಮೂಮೆಂಟು ಅತ್ತೆ. ನಿಜವಾಗ್ಲೂ ನೀವು ಹುಟ್ಟು ಕಲಾವಿದೆ. ಸೆಂಟಿಮೆಂಟ್ಗೂ ಸೈ, ಕಾಮಿಡಿಗೂ ಸೈ. ಅತ್ತೆ, ಇನ್ಮೇಲೆ ಈ ರಾಮರಸದ ಪ್ರೋಗ್ರಾಮ್ನ ಎವ್ರಿ ಸಂಡೇ ಪರ್ಮನೆಂಟ್ ಇಟ್ಕೊಂಡ್ಬಿಡೋಣ. ಸರಿ, ಈ ಹಬ್ಬದ ಗಡಪ್ ಸಾಕು. ನಾಳೆ ಒರಿಜಿನಲ್ ಗಡಪ್ ಹಾಕೊಂಡು
ತಪ್ಪದೆ ಡ್ಯೂಟಿಗೆ ಹಾಜರಾಗ್ಬಿಡಿ. ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹೋಗೆ. ಡ್ಯೂಟಿ ಅಂತೆ ಡ್ಯೂಟಿಗೆ ತಪ್ಪದೆ ಬರ್ಬೇಕಂತೆ. ಏನಿವ್ನು ದೊಡ್ಡ ಡಿಸ್ಟ್ರಿಕ್ಟ್ ಕಲೆಕ್ಟ್ರು, ನಾವ್ ಇವ್ನ ಕೈ ಕೆಳಗೆ ಕೆಲಸ ಮಾಡೋ ಜವಾನ್ರು. ನಮ್ಮ ಆಸ್ತಿನ ಅವನ ಕೈಗೆಲ್ಲಿ ಇಟ್ಕೊಂಡು ನಮಗೆ ಅಧಿಕಾರ ಚಲಾಯಿಸ್ತಾನೆ. ಊರಿಂದ ಹಿರಿಯರ ಮನೆಗ್ ಬಂದ್ರೆ, ಹಬ್ಬ ಹುಣ್ಣಿಮೆ ಬಂದ್ರೆ ನನ್ ಒಡವೆ ನಾನ್ ಹಾಕೊಳಕ್ಕೆ, ನನ್ ಸೀರೆ ನಾನ್ ಉಟ್ಕೊಳಕ್ಕೆ ಇವನ ಹತ್ರ ಪರ್ಮಿಷನ್ ಕೇಳ್ಬೇಕು. ಅಯ್ಯೋ ವೆಂಕಟೇಶ್ವರ, ಇದು ಒಂದು ಬದುಕೇನಪ್ಪ? ಇಂತ ಹೀನಾಯವಾದ ಬದುಕು ಯಾಕೋ ಬದುಕಸ್ತೀಯ ಅಣ್ಣ. ನನಗ್ ಬದುಕಕ್ ಇಷ್ಟ ಇಲ್ಲ. ಒಂದ್ ಫಾಲಿಡಲ್ಲೋ ಟಿಕ್20 ಏನಾದ್ರು ಅಂತ ಅನ್ಕೊಂಡೆ ನಾನು ಕೂಡ ಸತ್ತೋಗ್ತೀನಿ. ನನಗ್ ಬದುಕಕ್ ಇಷ್ಟ ಇಲ್ಲ ಅಣ್ಣ. ತಂಗಿ ಶಾಂತಿ ಕಣಮ್ಮ, ಶಾಂತಿ. ಸಿಡಿಲಿನ ಆರ್ಭಟಕ್ಕೂ ಹೆದರದಲ್ಲೇ ಇರೋ ನೀನು ಹೋಗಿ ಹೋಗಿ ವಿಷ ಕುಡಿದು ಪ್ರಾಣ ಬಿಡ್ತೀನಿ ಅಂತೀಯಲ್ಲಮ್ಮ. ಛೇ, ಬದುಕಿದ್ರೆ ಸಿಂಹದಾಗ ಬದುಕ್ಬೇಕು ಕಣಮ್ಮ. ಸಿಂಹ ಯಾವತ್ತಿದ್ರು ಸಿಂಹನೇ ಅಣ್ಣ. ಗುಳ್ಳೆ ನರಿ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ದಿನ ಸಾಯೋದ್ಕಿಂತ ಒಂದೇ ಸಲ ನೆಮ್ಮದಿಯಾಗಿ ಸಾಯ್ಬೋದಲ್ಲ. ನನ್ನ ತಂಗಿನ ಈ ಸ್ಥಿತಿಗೆ ತಂದೋನ್ಗೆ ನಾನೊಂದ್ ಗತಿ ಕಾಣಿಸ್ತೇ ಬಿಡೋದಿಲ್ಲ. ಆದ್ರೆ ನೀನ್ ನನ್ಗೊಂದ್ ಮಾತು ಕೊಡ್ಬೇಕು ಕಣಮ್ಮ. ಏನಣ್ಣ? ನೀನ್ ಇಬ್ರು ಹೆಣ್ಮಕ್ಳಲ್ಲಿ ಹಾ, ಒಬ್ಬ ಮಗಳನ್ನ ನನ್ ಮಗನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೀನ್ ಮಾತು ಕೊಡ್ಬೇಕು ಕಣಮ್ಮ. ಆ ನನ್ನ ಮಗನ್ನ ಹುಚ್ಚನಾಯ್ ತರ ಸಾರಿಸ್ಕೊಂಡು ಹೊಡೆದು ನಾನು ಊರಾಚೆ ಕಳಿಸ್ಲಿಲ್ಲ. ನನ್ನ ಹೆಸರಿಗೆ ಕರಿಬೇಡ. ಮಾತು ಕೊಡಮ್ಮ. ಕೊಟ್ಟಾಗೋಯ್ತು. ನನ್ ಪ್ಲಾನ್ ಏನು ಅಂತ ಈಗ ಕೇಳು. ನಾವು ಮಾಲನ ಕಿಡ್ನಾಪ್ ಮಾಡ್ತೀವಿ, ನಾಟಕೀಯವಾಗಿ. ನಾವ್ 3 ಜನ ಸೇರಿ ನಿನ್ಗೂ ನಿಮ್ಮ ಅಮ್ಮನಿಗೂ ಬುದ್ಧಿ ಬರ್ಲಿ ಅಂತ ಈ ನಾಟಕ ಆಡಿದ್ವಿ. ನಡೆದಿದ್ದೇನು ಅಂದ್ರೆ, ಅಷ್ಟೊಂದು ಅನ್ಯಾಯ ಮಾಡಿದಾರ? ಹೌದಮ್ಮ. ಇವತ್ತು ನಿನ್ನ ಅತ್ತೆ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇದ್ದಾರೆ. ಇವತ್ತು ನಿನ್ ತಂದೆ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಜಂಪರ್ ಜಂಪರ್ ಮೇ ಬಂಪರ್. ಯಾರೋ ನೀನು? ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್ ಶಿವು. ಕೊಟ್ಟ ಅಂದ್ರೆ ಓಪನ್ ಆಗ್ಬಿಡ್ಬೇಕು ಬಾಕ್ಸ್. ನೀನು ಟ್ಯಾಕ್ಸಿ ಡ್ರೈವರ್ ಆದ್ರೇನು, ಲಾರಿ ಕ್ಲೀನರ್ ಆದ್ರೇನು, ಒಟ್ನಲ್ಲಿ ನೀನ್ ಸೋದ್ರ ಮಾವ. ಅಯ್ಯೋ ಶಿವು, ಅಯ್ಯಯ್ಯ ನರಕಾಸುರ, ನಾನು ಎಷ್ಟೊತ್ತು ಅಂತ ಕಣ್ಣು ಮುಚ್ಕೊಂಡಿರ್ಲಪ್ಪ. ಅಯ್ಯೋ ಅಜ್ಜಿ. ಅಯ್ಯೋ, ಡುಯೆಟ್ ಹಾಕೊಂಡು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲಮ್ಮ, ಚೇಜ್ ಮಾಡೋ ಟೈಮು. ಚೇಸಾ? ಏನ್ ಹೇಳ್ತಿದ್ಯಾ ಅಜ್ಜಿ? ನಿಮ್ ಶಕುನಿ ಮಾವ ಮಾಲನ್ನ ಕುದುರೆ ಗಾಡಿಲಿ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡೋದ. ಶಿವು, ಚೇಜ್. ಕೃಷ್ಣ, ನಿಮ್ಮ ಅತ್ತೆಗೆ ಇದು ನಾಟಕ ಅಂತ ಹೇಳಿದ್ದೀನಿ. ನೀನು ಮಾಲನ್ನ ನಿಜವಾಗ್ಲೂ ರೇಪ್ ಮಾಡ್ಬೇಕು. ಕೃಷ್ಣ, ಬೇಗ ಮುಗಿಸೋ. ಅವನ ಕುದುರೆ ಗಾಡಿ ಗಾಡ್ ಸೆಕ್ಷನ್ ಅಲ್ಲಿ ಹೋಗ್ತಾ ಕೈಗೆ ಸೂಜಿ ಕೊಟ್ಟು ತಾರ ಪೊಣ್ಸೋನಂತೆ. ಹಂಗಾಯ್ತು ನಿನ್ ಕತೆ. ಬಾರ ಮುಂಚೆ ಶಿವ ಬರ್ತಾ ಇದ್ದಾನೆ. ನಾನು ರೇಪ್ ಮಾಡ್ಬಿಡ್ತಾನೆ.
ಮಾಲ ನೀನ್ ಕಟ್ಟಿ ಬಿಚ್ಬಿಡ್ತೀನಿ. ಅದೇನ್ ಮಾಡಿಸ್ತೇನೆ ನಮ್ಮ ಅಪ್ಪಂಗ್ ಮಾಡಿಸ್ಬಿಡು, ನಾನು ಓಡಾಡ್ಬಿಡ್ತೀನಿ. ಒಂದ್ 10 ರೂಪಾಯಿ ಇದ್ರು ಕೊಡು, ಸುಸ್ತಾಗ್ಬಿಟ್ಟಿದೀನಿ. ನಿನ್ ಹೆಸರಲ್ಲಿ 2 ಎಳ್ನೀರು ಕೊಡ್ಕೊಂಡು ಯಾಕೆ ಹೆಂಗಿದ್ರು ಹೊಡಿತಿ, ಅದಕ್ಕೆ ಮೊದ್ಲೇ ಹತ್ಕೊಂಡ್ಬಿಡ್ತಾ ಇದ್ದೀನಿ. ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳಾದ ಮಾಲನ್ನ, ಅವರ ಸೋದರ ಮಾವನಾದ ಗಿರಿಯಪ್ಪ ಮತ್ತು ಮಗನಾದ ಕೃಷ್ಣಪ್ಪ ಅವಳನ್ನು ಅಪಹರಿಸಿಕೊಂಡು ಹೋಗಿ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ವಿಷಯ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅವರ ಸಂಬಂಧಿಗಳಾದ್ರಿಂದ ಪೊಲೀಸರಿಗೆ ತಿಳಿಸದೆ ಊರ್ ಪಂಚಾಯತಿಯಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಪಾಪಿಗಳ, ಆ ಟ್ಯಾಕ್ಸಿ ಡ್ರೈವರ್ನ ಊರು ಬಿಟ್ಟು ಓಡಿಸ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಮಗಳ ಜೀವನನೇ ಹಾಳು ಮಾಡ್ತೀರೇನ್ರೋ? ನೀವು ಮನುಷ್ಯರಲ್ಲ, ರಾಕ್ಷಸರು. ಇಂಥ ಗುಳ್ಳೆನರಿಗಳನ್ನ ಬೆಂಕಿಯಾಗಿ ಸುಡಬೇಕು. ಇವ್ರನ್ನ ಊರ್ ಮಧ್ಯದಲ್ಲಿ ಕಟ್ ಹಾಕಿ ಕೈಕಾಲು ಮುರಿಬೇಕು. ನಮ್ ಹಳ್ಳಿ ಆಚಾರದ ಪ್ರಕಾರ ಇವ್ರನ್ನ ಒದ್ದು ಊರಿಂದ ಹೊರಗೋಡಿಸ್ಬೇಕು. ಹೌದು ಹೌದು. ನಿಲ್ಸಿ. ಊರಿಂದ ಓಡಿಸ್ಬೇಕಾಗಿರೋದು, ಬೆಂಕಿ ಹಚ್ಚಿ ಸುಡ್ಬೇಕಾಗಿರೋದು, ಊರ್ ಮಧ್ಯದಲ್ಲಿ ಕಟ್ಟಾಕಿ ಕೈಕಾಲು ಮುರಿಬೇಕಾಗಿರೋದು ಇವ್ರನ್ನಲ್ಲ, ಆ ಟ್ಯಾಕ್ಸಿ ಡ್ರೈವರ್ ಶಿವನ. ನನ್ನ ಹತ್ರ ಯಾರು ಬರೋದು ಬೇಡ, ಮಾತಾಡೋದು ಬೇಡ. ಮಾಲಾ, ಏನಿದು ಹುಚ್ಚಿಚಾಗಿ ಮಾತಾಡ್ತಿದೀಯಾ? ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಿದ್ದು ಈ ಕೃಷ್ಣ ಅಲ್ಲ, ಆ ಶಿವನೇ. ಮಾಲಾ, ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಮ್ಮ, ನನ್ ಮದ್ವೆ ಆಗಿ ಈ ಆಸ್ತಿ ಎಲ್ಲ ಪಡಿಬೇಕಾದ್ರೆ ಇದೊಂದೇ ದಾರಿ ಅಂತ ಈ ಶಿವು ನನ್ನ ಹಾಳು ಮಾಡೋಕ್ ಪ್ರಯತ್ನ ಪಟ್ಟ. ಇಷ್ಟು ಜನರ ಮುಂದೆ ಮಾನ ಮರ್ಯಾದೆ ಬಿಟ್ಟು ಈ ವಿಷಯನ ಯಾವ ಹೆಣ್ಣಾದ್ರೂ ಹೇಳ್ತಾಳ? ನಾಯಿಗೊಂದು ತನ್ನ ಹಾಕಿದ್ರೆ ಸಾಯೋ ತನಕ ವಿಶ್ವಾಸ ತೋರಿಸುತ್ತೆ. ಎಷ್ಟು ದಿವಸ ನಾನ್ ನಿನಗೆ ಅನ್ನ ಹಾಕಿದ್ನಲ್ಲೋ, ಅಷ್ಟು ವಿಶ್ವಾಸ ಕೂಡ ಇಲ್ವಾ? ಎಷ್ಟು ಊರ್ ಜನರ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಚಿಚಿ, ನಿನ್ನ ಮುಖ ಕೂಡ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗಿಲ್ಲಿಂದ. ಸತ್ಯ ಚಪ್ಪಲಿ ಹುಡುಕೋಷ್ಟರಲ್ಲಿ ಸುಳ್ಳು ಊರ್ಲ ಸುತ್ಕೊಂಡ್ಬಂತು ಅನ್ನೋದು ನಿಜ. ಸತ್ಯ ಇವತ್ತಲ್ಲ ನಾಳೆ ನಿಮಗೆ ಗೊತ್ತಾಗುತ್ತೆ. ತಗೊಳ್ಳಿ. ಅಕ್ಕ, ಇಷ್ಟು ದಿವಸ ನೀನು ಅಜ್ಜಿ ಎಲ್ಲ ಸೇರಿ ಆಡ್ತಿದ್ ನಾಟಕ ಮುಗೀತಲ್ವಾ? ಯಾವ ನಾಟಕ? ಯಾವ ನಾಟಕನಾ? ಶಿವು ನನ್ ಸೋದರ ಮಾವ ಅಂತ ಇಷ್ಟು ದಿವಸ ಯಾಕೆ ನನ್ನ ಹತ್ರ ಹೇಳಿಲ್ಲ? ಅಂದ್ರೆ ಶಿವು ಜಾನಕಿ ಮಗನ? ಹೌದಮ್ಮ, ಅಜ್ಜಿ ನನಗೆಲ್ಲ ಹೇಳಿದ್ದಾರೆ. ನಿನಗೂ ನನಗೂ ಇರೋ ಅಹಂಕಾರ ನಿಲ್ಲಿಸ್ಬೇಕು ಅಂತ ಇವರೆಲ್ಲ ಸೇರಿ ನಾಟಕ ಆಡಿದ್ದಾರೆ. ನಾಟಕ ಆಡಿ ನಮ್ ಕಣ್ ತೆರೆಸಿದ್ದಾರೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಿನ್ ದಾರಿಲಿ ನನ್ನ ಬೆಳೆಸಿದ್ಯಾ. ಈಗ ಆಸ್ತಿ ಎಲ್ಲ ನಿನ್ ಕೈಗೆ ಬಂದಾಯ್ತಲ್ಲ, ಈ ಮನೆಯಲ್ಲಿ ನೀನೊಬ್ಳೆ ಮಹಾರಾಣಿ ತರ ಮೆರೆದಾಡು. ಮಾಲಾ, ಶಿವಗೋಸ್ಕರ ನೀನ್ ಎಷ್ಟೊಂದು ಸಹಾಯ ಮಾಡಿದೀಯ. ಈಗ ಯಾಕೆ ಹೊಸ ತರ ನಾಟಕ ಆಡ್ತಿದೀಯ? ನಿಜ ಹೇಳೆ ಮಾಲಾ, ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಿ ಮೋಹಿನಿ, ಹೇಳ್ತೀನಿ. ನಾನು ಹಾಗೆ ಹೇಳ್ದಿದ್ರೆ ನಮ್ಮ ಅಪ್ಪಾಜಿನ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇರೋ ನಮ್ಮ ಅತ್ತೆನ ಸಾಯಿಸ್ಬಿಡ್ತೀನಿ ಅಂತ ಶಕುನಿ ಮಾವ ಹೆದರಿಸ್ತಾ. ಇಂಥದ್ದೇನೋ ಒಂದು ಇರುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಅದು ನಿಜ ಆಯ್ತು. ಅತ್ತೆ, ಈಗ್ಲಾದ್ರೂ ಅರ್ಥ ಆಯ್ತಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ವೆಲ್ಕಮ್ ಪಿತಾಜಿ. ಹೆಂಗಿದೆ ಸೆಟಪ್? ಸೂಪರ್. ನೀನ್ ಹೇಳಿದ ಪ್ರಕಾರ ಟೈಮ್ ಬಾಂಬು ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಕೃಷ್ಣ, ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್
ನಾನು ಅಮೆರಿಕಾದಿಂದ ಹೆಲಿಕಾಪ್ಟರ್ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅಂಬಾಪುರದ ಹೊಲದಲ್ಲಿ ಲ್ಯಾಂಡ್ ಆಗಿ ಇಡೀ ಆಸ್ತಿನೇ ಒಡೆಯೋದಕ್ಕೆ ನೋಡ್ತಾನ. ಅವ್ರು ಯಾವ ಜಾಗದಲ್ಲಿ ಲ್ಯಾಂಡ್ ಆಗಿದಾನೋ ನಾವು ಅದೇ ಜಾಗದಿಂದ ಟೇಕಪ್ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೊಂಡು ಅಮೆರಿಕಾದಲ್ಲಿ ಸೆಟ್ಲ್ ಆಗೋಣ. ಈ ಆಸ್ತಿ ಅಂತಸ್ತು ಐಶ್ವರ್ಯ ನನಗೆ ಯಾವ್ದು ಬೇಡ ಕಣೋ ಶಿವು. ಶಿವು ನೀನ್ ಮಾತ್ರ ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡಪ್ಪ, ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡ ಕಣೋ ಶಿವು. ಇಲ್ಲ ಅತ್ತೆ, ಹೋಗಲ್ಲ. ಹಲೋ, ನಿನ್ ತಾಯಿ ನಿನ್ ಮಾವನ್ನ ಇಲ್ಲಿ ಭದ್ರವಾಗಿ ಕಟ್ಟ ಹಾಕಿದೀನಿ. ನನ್ನ ತಂಗಿ ಮನೆ ಆಸ್ತಿ ಪೇಪರು, ಒಡವೆ, ಹಣ ಎಲ್ಲ ಸೂಟ್ ಕೇಸ್ ನಲ್ಲಿ ಹಾಕೊಂಡು ರಾಮದೇವ್ರ ಬೆಟ್ಟದ ಹತ್ರ ಬರ್ಬೇಕು. ನಿನ್ ಹೀರೋ ಬುದ್ಧಿ ಏನಾದ್ರೂ ತೋರ್ಸಿದ್ರೆ ನಿನ್ನ ತಾಯಿ ಮಾವನ್ನ ಜೀವ ಸಹಿತ ನೋಡಕ್ಕಾಗಲ್ಲ. ಹುಷಾ. ಟೈಮ್ ಬಾಂಬ್ ಫಿಕ್ಸ್ ಮಾಡಿರೋ ಟೈಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಶಿವು ದುಡ್ಡು ತಗೊಂಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಕೃಷ್ಣ, ಯಾ ಅವನ ಅದೃಷ್ಟ ಚೆನ್ನಾಗಿದ್ಯೋ ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ಯೋ ನನಗೆ ಗೊತ್ತಿಲ್ಲ. ಶಿವು ಲ್ಯಾಂಡಿಂಗ್, ನಾನು ಹೈಡಿಂಗ್. ಶಾಬಾಷ್, ಹೇಳಿದ ಟೈಮ್ಗೆ ಸರಿಯಾಗಿ ಬಂದ್ಬಿಟ್ಟೆ. ಸೂಪರ್ ಸೂಪರ್ ಟೈಮಿಂಗ್. ಹತ್ತೇರಿ ಜಂಪರ್ ಮೇ ಬಂಪರ್. ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಟೈಮಿಂಗ್ ಕರೆಕ್ಟ್ ಬರ್ಬೇಕು ಅಂತ ನಾನ್ ದೊಡ್ಡವರಿಂದ ಪಡ್ಕೊಂಡ್ ಬಂದಿದ್ ವರ ಕಣೋ. ಕೊನೆವರೆಗೂ ಟೈಮ್ ನಂದೇನೆ. ಏಯ್, ನೀನ್ ಅನ್ಕೊಂಡಿರೋ ಹಾಗೆ ನಾನ್ ನಿನ್ ಮುಂದೆ ಬಂದು ತಲೆ ತಗ್ಸಿ ನಿನ್ ಕೈಗೆ ಸೂಟ್ ಕೇಸ್ ಕೊಟ್ಟು ಸಲಾಮ್ ಹೊಡಿತೀನಿ ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಂತ ಶತಮೂರ್ಖ ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ. ನೀನು ಸಿಂಹದ ಮರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ನಿನ್ನ ಶಕ್ತಿಯಿಂದ ಗೆಲ್ಲಕ್ಕಾಗದೆ ಗುಳ್ಳೆ ನರಿ ಯುಕ್ತಿ ಉಪಯೋಗಿಸಿ ಅದಕ್ಕೆ ಈ ಸೆಟಪ್. 108 ಗಾಡಿಗಳಿವೆ. ಇದರಲ್ಲಿ ಯಾವುದೋ ಒಂದು ಗಾಡಿಲಿ ನಿನ್ನ ಮಾತೃಶ್ರೀಯವರನ್ನು, ನಿನ್ನ ಪ್ರಾಣ ಪದಕವಾದ ಮಾವನವರನ್ನು ಕಟ್ಟಿ ಹಾಕಿ ಜೊತೆಗೆ ಟೈಮ್ ಬಾಂಬು ಫಿಕ್ಸ್ ಮಾಡಿದ್ದೀನಿ. ಅದಿನ್ನೇನ್ ಕೇವಲ 9 ನಿಮಿಷದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಬಂದ್ಬಿಟ್ರೆ ಹೆಂಗಪ್ಪ ಹೀರೋನ್ ಸೂಟ್ ಮಾಡೋದು? ದೊಡ್ಡೋಳು ನಾನ್ ಸಾಯ್ಬೇಕು, ನೀನ್ ಯಾಕೆ ಸಾಯ್ಬೇಕು? ತಳ್ಳು. ಇಂಥ ಕಥೆಯಲ್ಲಿ ಒಬ್ಬ ನಾಯಕಿ ಸಾಯ್ಲೇಬೇಕು, ಆಗ್ಲೇ ಇನ್ನೊಬ್ಬಳು ಮದ್ವೆ ಆಗೋಕ್ ಸಾಧ್ಯ. ನಾನೇ ಸಾಯ್ತೀನಿ. ನಾನ್ ಸಾಯ್ತೀನಿ ಅಂತ ಅದ್ ಯಾಕೆ ಕಿತ್ತಾಡ್ತೀರಾ? ಇಬ್ರು ಸಾಯೋದ್ ಬೇಡ, ನಾನ್ ಮದ್ವೆ ಮಾಡ್ಕೋಬೇಕಲ್ವಾ? ಈ ಕಡೆ ಬಂದ್ರೆ ನೋಡು, ನಾನು 2 ಕನಸು ಸಿನಿಮಾ ನೋಡಿದೆ. ಅದರಲ್ಲಿ ನಮ್ಮ ಅಣ್ಣವ್ರಿಗೋಸ್ಕರ ಕಲ್ಪನಾ ತ್ಯಾಗ ಮಾಡ್ತಾಳೆ. ಹಾಗೆ ಅಕ್ಕ, ನೀನ್ ಸರಿಯಾಗಿ ನೋಡಿಲ್ಲ. ಅದ್ರಲ್ಲಿ ಮಂಜುಳಾನೇ ತ್ಯಾಗ ಮಾಡಿದ್ದು, ಅದಕ್ಕೆ ನಾನೇ ಸಾಯ್ತೀನಿ. ಕಲ್ಪನಾನೇ ಅಕ್ಕ, ಮಂಜುಳಾನೇ. ಕಲ್ಪನಾನೇ, ಮಂಜುಳಾ, ಕಲ್ಪನಾನೇ, ಮಂಜುಳಾ. ಏನ್ ಹೀರೋಯಿನ್ ಗಳ್ರಮ್ಮ ನೀವು? ಸರಿಯಾಗಿ ಪಿಕ್ಚರ್ ನೋಡಕೋ ಬರಲ್ವಾ? 2 ಕನಸು ಸಿನಿಮಾ
ಸಿನಿಮಾದಲ್ಲಿ ಕಲ್ಪನಾನು ಸಾಯಲ್ಲ ಮಂಜುಳಾನು ಸಾಯಲ್ಲ ಈ ಕಡೆ ಬಂದ್ರಿ ಯೋ ಇರಯ್ಯ ಇನ್ನು ಯಾರು ಸಾಯ್ಬೇಕು ಅಂತ ಡಿಸೈಡ್ ಆಗಿಲ್ಲ. ಹೊಡಿ, ಹೊಡಿ. ಥು ನೀಚ, ಒಡ ಹುಟ್ಟಿದವರು ಅನ್ನೋ ಪವಿತ್ರವಾದ ಸಂಬಂಧಕ್ಕೆ ದ್ರೋಹ ಬಗ್ದಿರೋ ಪರಮ ಕಿರಾತಕ ನೀನು. ನೀನಿಷ್ಟೆಲ್ಲ ಮಾಡ್ತಿರೋದು ಈ ಒಡವೆ ಸರ ಹಣಕ್ಕೋಸ್ಕರ ತಾನೇ? ತಗೋ, ಈ ನನ್ನ ತಾಳಿ ಸರ ಒಂದು ಬಿಟ್ಟು ಬಾಕಿ ಎಲ್ಲ ತಗೋ. ಇದನ್ನೆಲ್ಲ ತಗೊಂಡು ನೀನ್ ಹಣಕ್ ಹಾಕು. ತಗೋ, ತಗೊಳ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ದೇವಿ ನಮ್ಮಮ್ಮ ಲಕ್ಷ್ಮೀ ದೇವಿ. ನನ್ನಿಂದ ನಿನ್ಗೆ ಅನ್ಯಾಯ ಆಗಿದೆ ಅಂತ ನನ್ ಮಕ್ಳಿಗೆ ಅನ್ಯಾಯ ಮಾಡ್ಬೇಡ ಜಾನಕಿ. ಅತ್ತಿಗೆ ಎಲ್ರೂ ಒಂದಾಗುವಾಗ ನಾನ್ ಬೇಡ ಅಂತೀನ ಅಣ್ಣ. ಅರ್ಥ ಆಯ್ತು. ನನ್ನಿಬ್ಬರ ಮಕ್ಕಳನ್ನು ನೀನು ಸೊಸೆಯರ್ನಾಗ ತಗೋಬೇಕು ಅಂತ ಅನ್ಕೋತಾ ಇದೀಯ ಅಲ್ವಾ? ದೈವೇಚ್ಛೆ. ಶಿವರಾಜ್, ಜಾನಕಿಗೆ ಹುಟ್ಟಿದ್ದು ಅವಳಿ ಮಕ್ಕಳು. ನಿನ್ನ ಆಸೆ ಏನು ಅಂತ ನನಗೆ ಗೊತ್ತಿತ್ತಲ್ಲ. ಇಬ್ರಲ್ಲಿ ಒಬ್ಬ ಹುಡುಗನ್ನ ಅಮೆರಿಕಕ್ಕೆ ಕಳಿಸಿದ್ದೆ. ಶಿವು, ರಾಜು. ಹಾಯ್. ಡ್ಯಾಡಿ, ಶಿವರಾಜು, ಏ ಜಂಪರ್, ಡ್ಯಾಡಿ. ಹೊಸ ಜೋಡಿ ನೋಡಿ ಪ್ರೀತಿಗೆ ಲೌಟಕ್ಸು ಇಡಬೇಡಿ ಜಮ ಜಮಾಯಿಸಿ ಲವ್ ಯಾವ ಲೈಸೆನ್ಸ್ ಇಲ್ಲ ಲಗಾಯಿಸಿ. ಜನಿಕರ ಜನರೇ